ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡಿರುವ ಬಾಕಿ ರೈತರಿಗೆ ಕೂಡಲೇ ಸೂಕ್ತ ಪರಿಹಾರದ ಹಣ ದೊರೆಯಲಿದ್ದು ಭೂಮಿ ನೀಡಿರುವ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ತಾಲೂಕಿನ ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂದಿನ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ, ಮಲ್ಲಪ್ಪನವರು ಶಾಸಕರಾಗಿದ್ದ ಮಲ್ಲಪ್ಪನವರು ಮತ್ತು ಎಚ್.ಎನ್. ನಂಜೇಗೌಡರು ಸಂಸದರಾಗಿದ್ದ ಅವಧಿಯಲ್ಲಿ ಈ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ. ಸುಮಾರು 4 ದಶಕಗಳ ಯೋಜನೆ ಇದಾಗಿದ್ದು ಇನ್ನೂ ಕೂಡ 1500 ಎಕರೆ ಕೃಷಿ ಭೂಮಿಗೆ ನೀರು ಕೊಡಲು ಸಾಧ್ಯವಾಗಿಲ್ಲ. ಏಕೆಂದರೆ 150 ಎಕರೆಗೆ ಪರಿಹಾರದ ಹಣ ಕೊಡಬೇಕಿದೆ. ಈ ಸಲುವಾಗಿ ಮುಂದೆ ನೀರು ಹೋಗಲು ಸಾಧ್ಯವಾಗಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಜಿನಿಯರ್ಗಳು ನಿಮಗೆ ವರದಿ ಕೊಟ್ಟಿದ್ದಾರೆ. ಬಹುಶಃ ಇದು ಭಾರಿ ದಿನಗಳ ಈ ಭಾಗದ ಜನರ ಕನಸು. ಅರೆ ನೀರಾವರಿಗೆ ಪ್ರತಿಯೊಬ್ಬರಿಗೂ 8,000 ಚಿಲ್ಲರೆ ಎಕರೆಗೆ ನೀರು ಕೊಡುವಂಥ ಸೌಕರ್ಯ. ಇದರಲ್ಲಿ ಇವತ್ತು ನಾವು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಒಂದು 83ನೇ ಇಸ್ವಿನಲ್ಲಿ ಮಲ್ಲಪ್ಪನವರು ಶಾಸಕರಾಗಿದ್ದಾಗ, ನಂಜೇಗೌಡರು ಎಂ ಪಿ ಆಗಿದ್ದಾಗ ಆದಂಥ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಬಹುಶಃ ಈ ಲಿಫ್ಟ್ ಇರಿಗೇಷನ್ನು ಇವ್ರು ಹೇಳ್ದಂಗೆ 8,000 ಎಕರೆಗೂ ನೀರನ್ನು ತಲುಪತಕ್ಕಂಥದಕ್ಕೆ ಅಡಚಣೆ ಆಗಿರೋದೇನೆಂದರೆ ಇಲಾಖೆಯಿಂದ ಲ್ಯಾಂಡ್ ಕಳ್ಕೊಂಡಿರೋರಿಗೆ ದುಡ್ಡು ಕೊಡದೇ ಇರೋ ಕಾರಣ ಸುಮಾರು ಜನಕ್ಕೆ ನೀರನ್ನ ಬಿಡದೇ ಕೆನಾಲ್ನ ಮುಚ್ಚಿಕೊಂಡಿದ್ದೀವಿ. ನಾವು ಕೆಲವರಿಗೆಲ್ಲ ಮನವೊಲಿಸಿದ್ದನ್ನೆಲ್ಲ ಮಾಡಿದ್ದೀವಿ. ಈಗಾಗಲೇ ಮತ್ತೆ ಈಗ ADLR ಅದಕ್ಕೆ ದುಡ್ಡು ಬಂದಿರೋದ್ರಿಂದ ಹೇಮಾವತಿ ಬಲಮೇಲ್ದಂಡೆ ನಾಲಾ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ವಿಶ್ವನಾಥ್ ಮಾತನಾಡಿ, ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಯೋಜನೆ ವ್ಯಾಪ್ತಿಗೆ 34 ಗ್ರಾಮಗಳ 70ಕ್ಕೂ ಹೆಚ್ಚು ಕೆರೆಗಳು ಬರುತ್ತವೆ. 8,500 ಎಕರೆ ಅಚ್ಚುಕಟ್ಟು ಇದೆ. ಈಗಾಗಲೇ ಘೋಷಣೆಯಾಗಿರುವ ಅಚ್ಚುಕಟ್ಟು 6,978 ಎಕರೆ ಆಗಿದೆ. ಎಡಶಾಖಾ ನಾಲೆ ಉದ್ದ 15.308 ಕಿಲೋಮೀಟರ್, ಬಲಶಾಖೆ ನಾಲೆ ಉದ್ದ 12.632 ಕಿಲೋಮೀಟರ್ ದೂರವಿದ್ದು, ಈ ಪೈಕಿ 5.50 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟು 8 ವಿತರಣಾ ನಾಲೆಗಳ ನೇರ ತೂಬುಗಳಿವೆ. 89 ಕ್ಯೂಸೆಕ್ಸ್ ನೀರು ಹರಿಸುವ ಸಾಮರ್ಥ್ಯವನ್ನ ಹೊಂದಿದ್ದು, ಈ ಯೋಜನೆ ವ್ಯಾಪ್ತಿಯ ಎಲ್ಲಾ ಕೆರೆಗಳು ಸಹ ಈ ಬಾರಿ ತುಂಬಲಿವೆ ಎಂದು ವಿವರಿಸಿದರು. 1,500 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿದ್ದು, ಇದರಲ್ಲಿ ನಮಗೆ 29+5 34 ಗ್ರಾಮಗಳಿಗೆ ಉಪಯೋಗ ಆಗ್ತಾ ಇದೆ. ಈ 34 ಗ್ರಾಮಗಳಿಂದ ನಾವು ಸುಮಾರಾಗಿ ಕೆರೆಕಟ್ಟೆಗಳನ್ನು ನೀರು ತುಂಬಿಸೋದಕ್ಕೆ ಯೋಜನೆ ಮಾಡಿಕೊಂಡಿದ್ವಿ. ಇದರಲ್ಲಿ 89 ಕ್ಯೂಸೆಕ್ಸ್ ನೀರನ್ನ ನಾವು ಎತ್ತಿ 550 ಮೀಟರ್ ನಮ್ಮ ಕೆನಾಲಲ್ಲಿ 89 ಕ್ಯೂಸೆಕ್ಸ್ ನೀರು ಎತ್ಬಿಟ್ಟು ಒಟ್ಟು 385 MCFT ನೀರು ಅಷ್ಟನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಇದರಿಂದ ನಮಗೆ ಕೆರೆಕಟ್ಟೆಗಳಿಗೆ ಮತ್ತು ಅಚ್ಚುಕಟ್ಟುದಾರರಿಗೆ, ಅರೆಕುಷ್ಕಿ ಬೆಳೆ ಬೆಳೆಯೋದಕ್ಕೆ ಅಚ್ಚುಕಟ್ಟುದಾರರಿಗೆ, ಕೆರೆಕಟ್ಟೆಗಳಿಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿ ದನಕರುಗಳಿಗೆ, ಜಾನುವಾರುಗಳಿಗೆಲ್ಲ ಕುಡಿಯೋ ನೀರಿನ ಉಪಯೋಗನೂ ಆಗ್ತಾ ಇದೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ನಮಗೆ ಅರೆಕುಷ್ಕಿ ಬೆಳೆಯೋದಕ್ಕೂ ರೈತರಿಗೆ ಅನುಕೂಲ ಆಗ್ತಾ ಇದೆ. ಇದರಲ್ಲಿ ನಮಗೆ ಪಂಪಿಂಗ್ ಕೆಪಾಸಿಟಿ 4+1 ಇದೆ. ಈಗ ಪ್ರೆಸೆಂಟ್ಲಿ ನಾವು 4 ಮೋಟರ್ ಬಂದು 3 ಮೋಟರ್ ನಾವು ಓಡಿಸ್ತಾ ಇದ್ದೀವಿ. ಇನ್ನೊಂದು ಮೋಟರ್ಗೆ ನಮಗೆ ದುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋದ್ರಿಂದ 25 ಲಕ್ಷ ಶೀಘ್ರದಲ್ಲಿ ಅದನ್ನು ಕಾರ್ಯಕ್ರಮದಲ್ಲಿ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಅಧೀಕ್ಷಕ ಇಂಜಿನಿಯರ್ ಜ್ಯೋತಿ, ಜಿಕೆ ಇಂಜಿನಿಯರ್ಗಳಾದ ಸಂತೋಷ್, ಶಿವರಾಜ್, ಮುಖಂಡರಾದ ನರಸೇಗೌಡ, ಕೃಷ್ಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು.